ವೆಲ್ಕಮ್ ಆಲ್ ಡೇ 32 ಆಫ್ 150 ಡೇಸ್ ಚಾಲೆಂಜ್. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಈಗ ನಾವು ವಿಶ್ವನಾಥ ಟೆಂಪಲ್ಗೆ ಹೊಂಟಿವಿ ದರ್ಶನ ಮಾಡ್ಬೇಕಂತೇಳಿ. ಕ್ಯಾಶುವಲ್ ಆಗಿ ಎಲ್ಲರೂ ನಾವು 4 ಜನ ಹೊಂಟಿವಿ. ಸೊ ಇಲ್ಲಿ ದರ್ಶನ ಆಗಕ್ಕೆ ನಮಗೆ 2-2:30 ಆಯಿತು. ಅದಾದಮೇಲೆ ಇಲ್ಲಿಂದ ಮಣಿಕರ್ಣಿಕಾ ಘಾಟ್ ಅಂತ ಅದಲ್ಲ, ಅಲ್ಲಿಗೆ ಹೊಂಟಿದ್ವಿ. ಮಣಿಕರ್ಣಿಕಾ ಘಾಟ್ಗೆ ಹೋಗಿ ಅಲ್ಲೆಲ್ಲ ಒಂದು ಬೋಟ್ ಮುಗಿಸ್ಕೊಂಡು 84 ಘಾಟ್ಗಳನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟಿದ್ವಿ. ಆಮೇಲೆ ಅದ್ರ ಜೊತೆ ನಮ್ಮ ಕ್ಯಾಪ್ಟನ್ ಗುಡ್ಡು ಬಂದಿದ್ದ, ಅವೆಲ್ಲ ಹೇಳಾತಿದ್ದೆ ಎ ಟು ಝೆಡ್ ಏನಿಲ್ಲ ಅಂತ. ಅದು ಮುಗಿಸ್ಕೊಂಡು ಇಲ್ಲಿ ನೋಡಿ ಬಂದಿದ್ದು ಗಂಗಾ ಆರತಿ. ಗಂಗಾ ಆರತಿ ಇದು ನೋಡೋದಕ್ಕೆ ಒಂದು ಬೇರೆ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ನಾವು ಅದ್ರಾಗ ಫ್ಲೋಟಿಂಗ್ ಬೋಟ್ನಾಗ ಕುಂತು ನೋಡ್ಬೇಕಂತಂದ್ರೆ ಇನ್ನೊಂದು ಅಲ್ಲಾಗ ಎಕ್ಸ್ಪೀರಿಯನ್ಸ್ ಅದ. ಬಟ್ ಇದೆಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಿರಿ, ಇದು ಲೈಫ್ನಾಗ ಒಂದು ವರ್ತಿಟ್ ಅಂತ ಎಕ್ಸ್ಪೀರಿಯನ್ಸ್ ಅನ್ಬೋದು. ಆಮೇಲೆ ಲೈಫ್ ನಮಗೆ ಏನು ಸುದ್ದಿ ಅಂತ ಗೊತ್ತಾಗಬೇಕಂತಂದ್ರೆ ಒಂದು ಸಲ ಕಾಶಿಗೆ ಬರ್ಬೇಕಂತ ಹೇಳ್ತಾರಲ್ಲ, ಅದು ನಿಜ ಅದ. ಈಗ ಯಾಕಂದರೆ ಅದು ನೀವು ಬಂದಮೇಲೆ ಗೊತ್ತಾಗ್ತದೆ ಏನಿಲ್ಲ ಅಂತೇಳಿ. ಇದು ಮಣಿಕರ್ಣಿಕಾ ಘಾಟ್ ಅಂತದಲ್ಲ, ಅದು 24 ಗಂಟೆ ಒಟ್ಟ ಇದನ್ನೇ ನಿಂದ್ರಲ್ಲ ಅಂತದು ಬೆಂಕಿದು. ಸೊ ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕೆ ಬರ್ತಿದ್ವಿ. ಊಟ ಮಾಡ್ಬೇಕಾದ್ರೆ ಎಲ್ಲ ಸಿಕ್ಕರು, ಅವ್ರ ಜೊತೆ ಒಂದು ಫೋಟೋ ತಗೊಂಡು ಅಲ್ಲಿಂದ ಸೀದಾ ಮತ್ತೆ ವಾಪಸ್ಸು ಅಯೋಧ್ಯೆ ಕಡೆ ಹೊಂಟಿದ್ವಿ. ಸೊ